ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದೇವದಾಸಿ ಹಾಗೂ ಮುತ್ತು ಕಟ್ಟುವ ಪದ್ಧತಿ ನಿರ್ಮೂಲನೆಯಾಗಬೇಕು. ಟಿವಿ ರೇಣುಕಮ್ಮ. ಹರಪಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಸೀಗೆ ಹುಣ್ಣಿಮೆಯ ಪ್ರಯುಕ್ತ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ವಿಜಯನಗರ ಜಿಲ್ಲೆ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ದೇವದಾಸಿ ಮರು ಸಮೀಕ್ಷೆ, ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆ ಮೊದಲಾದವರು ಪಾದಗಟ್ಟೆಯ ಸಮೀಪ ಜಾಗೃತಿ ಮೂಡಿಸಲು ಬೀದಿ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಜಿಲ್ಲಾ ಅಧ್ಯಕ್ಷೆ ಟಿವಿ ರೇಣುಕಮ್ಮ ಮಾತನಾಡಿ, ದೇವದಾಸಿ ಹಾಗೂ ಮುತ್ತು ಕಟ್ಟುವ ಮೌಢ್ಯ ಪದ್ಧತಿ ನಿರ್ಮೂಲನೆಯಾಗಬೇಕು. ಇದು ಒಂದು ಅನಿಷ್ಟ ಪದ್ಧತಿ. ಜನರು ಜಾಗೃತರಾಗಿ ಬದಲಾಗಬೇಕು. ಈ ಅನಿಷ್ಟ ಪದ್ಧತಿಯಿಂದ ಸಾಕಷ್ಟು ಹೆಣ್ಣು ಮಕ್ಕಳು ದೇವರ ಹೆಸರಿನಲ್ಲಿ ಬಲಿಯಾಗುತ್ತಿದ್ದಾರೆ. ಇಂತಹ ಅನಿಷ್ಟ ಪದ್ಧತಿಯಿಂದ ದೂರವಿರಬೇಕು. ಸ್ವಾಭಿಮಾನದ ಬದುಕನ್ನು ರೂಪಿಸಬೇಕು. ಈ ಅನಿಷ್ಟ ಪದ್ಧತಿ ಕೊನೆಯಾಗಬೇಕು ಎಂದು ಹೇಳಿದರು. ಯೋಜನಾ ಅಧಿಕಾರಿಯಾದ ಸುಧಾ ಎಂ ಚಿದ್ರಿ ಮಾತನಾಡಿ, ದೇವದಾಸಿ ಮರು ಸಮೀಕ್ಷೆ ಅವರ ಕುಟುಂಬ, ಶೈಕ್ಷಣಿಕ, ವಿದ್ಯಾರ್ಹತೆ, ಆಸ್ತಿ, ಸಾಮಾಜಿಕ ಜೀವನದ ಬಗ್ಗೆ ದಾಖಲೆಗಳು ಇರಲಿಲ್ಲ. ದೇವದಾಸಿಯ ಆರ್ಥಿಕ ಮರು ಸಮೀಕ್ಷೆ ಕಾರ್ಯ ಮಾಡುತ್ತಿದ್ದೇವೆ. ಮಾಜಿ ದೇವದಾಸಿಯರು ಸಮಾಜ ಕಲ್ಯಾಣ ಇಲಾಖೆಗೆ ನಿಮ್ಮ ದಾಖಲೆಗಳನ್ನು ಒದಗಿಸಬೇಕು. ಕುಟುಂಬದ ಸಮೀಕ್ಷೆಯನ್ನು ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಲಯ ಮೇಲ್ವಿಚಾರಕಿ ಸಾವಿತ್ರಮ್ಮ, ಸೇವಾ ಸಂಸ್ಥೆಯ ಸರೋಜಾ ಹವಳದ್, ಕೆರೆಗುಡಿಹಳ್ಳಿ ಹಾಲೇಶ್, ಕಲ್ಪನಾ ಪುಟ್ಟರಾಜು, ರಂಗಸ್ವಾಮಿ, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು, ದೇವದಾಸಿ ಮಹಿಳೆಯರು, ಸಂಗಮೇಶ್ವರ ನಾಟ್ಯ ಸಂಘ, ಹುಲಿಗಿನಕೊಪ್ಪ ಹಾಗೂ ಉಚ್ಚಂಗಿದುರ್ಗ ದೇವಸ್ಥಾನ ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಮಸ್ಕಾರ. ಈ ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಏನು ಇವತ್ತು ಈ ಒಂದು ನಾಟಕ ರೂಪದಲ್ಲಿ ನಿಮಗೆ ಹೇಳಿದ್ರು. ಆದ್ರೆ ಆ ಒಂದು ಪದ್ಧತಿಯನ್ನು ಬಿಡಬೇಕು. ಮುತ್ತು ಏನು ಸ್ವಾಭಿಮಾನದ ಮುತ್ತು ಅಂತ ಹೇಳಿದ್ರು. ಅದನ್ನ ಆ ಮುತ್ತು ಅನ್ನೋ ಅಕ್ಷರನ ಪದವನ್ನು ಬಿಡ್ಬೇಕಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಈ ಒಂದು ಮುತ್ತು ಕಟ್ಟುವಂತ ಪದ್ಧತಿ ಅನಿಷ್ಟ ಆಗ್ಬೇಕು. ಇಲ್ಲ ಅವ್ರ ವಾಯ್ಸ್ ಸ್ಟ್ರಾಂಗ್ ಆಗ್ಬೇಕು. ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಈ ರೀತಿಯಲ್ಲಿ ಮಾಡ್ಕೊಂತ ಬಂದಿರೋದನ್ನ ಅದನ್ನ ಬದಲಾವಣೆ ತರಬೇಕು. ಇವತ್ತು ಸರ್ಕಾರದ ಕಾಯ್ದೆಗಳು ಏನೇನಿದಾವೆ ಮತ್ತು ಆ ಯೋಜನೆಗಳು ಏನಿದ್ದಾವೆ ಅಂತ ಹೇಳಿ ನಮಗೆ ಈ ನಾಟಕದ ರೂಪದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿನ ಮಾತುಗಳಿಂದ ಜನರಿಗೆ ಅವೇರ್ನೆಸ್ ಮೂಡಬೇಕಾಗಿತ್ತು. ಇಲ್ಲ ನಾವು ಅದನ್ನ ಜಾಗೃತರಾಗಬೇಕು. ಅದನ್ನ ಬಂದಿದ್ದಾರೆ. ಕಂಪ್ಯೂಟರ್ ಕಾಲ ಬಂದಿದೆ. ಈಗ ಅವೆಲ್ಲ ಬದಲಾವಣೆ ಬಂದಿದೆ. ನಾವು ಬದಲಾಗಬೇಕು. ಪದ್ಧತಿಗಳು ಬದಲಾಗಬೇಕು. ಬದುಕಲ್ಲಿ ಬರಬೇಕು, ತುಂಬಬೇಕು. ಈ ಒಂದು ಅನಿಷ್ಟ ಪದ್ಧತಿ ಕೊನೆ ಆಗ್ಬೇಕು. ಮತ್ತು ಸಾಕಷ್ಟು ಸರ್ಕಾರದ ಯೋಜನೆಗಳು ಬಂದಿದ್ದಾವೆ. 2007-8 ಬಂದಾಗ ಬರೀ ತಾಯಂದ್ರೆ ಹೆಸರನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಂಡಿದ್ವಿ. ಆಕೆ ವಯಸ್ಸು, ಆಕೆ ವಿಳಾಸ, ಯಾವಾಗ ಮುತ್ತು ಕಟ್ಟಿದ್ರು, ಇಷ್ಟೇ ದಾಖಲೆ ನಮ್ಮಲ್ಲಿ ಇತ್ತು. ಆಕೆಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಆಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು, ಆಕೆ ಆಸ್ತಿ ಪಾಸ್ತಿ ಏನು, ಸಾಮಾಜಿಕ ಜೀವನ ಮಟ್ಟ ಹೇಗೆ, ಇದ್ರ ಬಗ್ಗೆ ನಮ್ಗೆ ಯಾವುದೇ ಒಂದು ದಾಖಲೆ ಇರಲಿಲ್ಲ. ಹಾಗಾಗಿ ಸಾಮಾಜಿಕ ಆರ್ಥಿಕ ಮರು ಸಮೀಕ್ಷೆ ಇದು. ಅಂದ್ರೆ ಆಕೆಯ ಸ್ಥಿತಿಗತಿ ಪ್ಲಸ್ ಮಕ್ಕಳಿದ್ದಾರೆ, ಮೊಮ್ಮಕ್ಕಳೇನಿದ್ದಾರೆ, ಅವರ ವಿದ್ಯಾರ್ಹತೆ ಸಂಬಂಧಪಟ್ಟ ನಾವು ಮುಂದೆ ಏನ್ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಮಗ್ರ ಮಾಹಿತಿಯನ್ನು ನಾವೀಗ ಡಾಟಾ ಸಮೇತ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಂಘಟನೆಗೆ ಆಲ್ರೆಡಿ ಎಲ್ಲ ಅವೇರ್ನೆಸ್ ಇದೆ. ಹಾಗಾಗ್ಬಿಟ್ಟು ಈ ಒಂದು ಬೀದಿ ನಾಟಕ ಮುಗಿದ ಮೇಲೆ ಇನ್ನೂ ವರ್ಷದಿಂದ ಪ್ರತಿ ವರ್ಷ ಈ ಒಂದು ಸಮೀಕ್ಷೆ ನಡೀತಾ ಇರುತ್ತೆ. ಶಿಷ್ಯಾಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ನಿಮ್ಮ ಈ ದೇವದಾಸಿ, ಮಾಜಿ ದೇವದಾಸಿ ತಾಯಂದ್ರ ಆಧಾರ್ ಕಾರ್ಡ್ ಇಂದ ಹಿಡಿದು ಅವರ ಒಂದು ಎಲ್ಲ ದಾಖಲೆಗಳಾಗಿರ್ಬೋದು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಆಧಾರ್ ಕಾರ್ಡ್, ಅವರ ವಿದ್ಯಾರ್ಹತೆ ಏನಿದೆ, ಅದೊಂದು ಕುಟುಂಬದ ಬಯೋಡೇಟಾ ಇದೆ ನಮ್ಮಲ್ಲಿ. ಕುಟುಂಬದ ಸಮೀಕ್ಷೆದ ಒಂದು ಫಾರ್ಮೆಟ್. ಆ ಫಾರ್ಮೆಟ್ ಅಲ್ಲೆಲ್ಲ ಮಾಹಿತಿ ತುಂಬಿಕೊಟ್ಟು ಆಮೇಲೆ ಆ ತಾಯಿನ ಒಂದು ಮುಖಚಾರಿಯನ್ನು ನಾವು ಫೋಟೋ ಹಿಡಿತೀವಿ. ಆನ್ಲೈನ್ ಅಲ್ಲಿ ಆ ಒಂದು ಮಾಜಿ ದೇವದಾಸಿ ತಾಯಿನ ಸೆರೆ ಹಿಡಿತೀವಿ. ಆ ಒಂದು ಸಮೀಕ್ಷೆಗೆ ಎಲ್ಲರೂ ಎಲ್ಲ ದಾಖಲೆಗಳೊಂದಿಗೆ ಶಿಷ್ಯಾಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ತೆರಳಿಬಿಟ್ಟು ಈ ಒಂದು ಸಮೀಕ್ಷೆಯನ್ನ ಸುಸೂತ್ರವಾಗಿ ನಡೆಸಿಕೊಂಡು ಈ ಒಂದು ಪದ್ಧತಿಗೆ ಇಲ್ಲಿಗೆ ಅಂತ್ಯ ಮಾಡಬೇಕು ಅಂತ ಹೇಳಿ ನಾನು ಹೇಳ್ಬೇಕು ಹೋಗ್ತೇನೆ. ಮುಂದುವರ್ಸ್ಕೊಂತ ಹೋಗ್ಬೇಕಂತ ಇದೆಯಾ ನೀನು? ಹೌದು, ಈಗ ಪದ್ಧತಿನ ನಾವು ಬಿಡಂಗಿಲ್ಲ. ಮೊದಲಿಂದ ಬಂದಿರೋದು. ಬಾಯಿ
ಏನ್ ಪದ್ಧತಿ? ಈ ಪದ್ಧತಿನ ಯಾವಾಗ ನಿಲ್ಲಿಸ್ಬೇಕಂತ ನಮ್ಮ ಸರ್ಕಾರ ಆದೇಶ ಮಾಡಿದೆ ಗೊತ್ತೇನಾ? ಹೌದೇನ್ರಿ? ಯಾವ ಇಲಾಖೆ, ಯಾವ ಸರ್ಕಾರ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಪದ್ಧತಿನ ನಿಲ್ಲಿಸು ಅಂತ ಹೇಳೈತ. ಹೌದಾ? ಇದನ್ನ ವಿಚಾರ ಗೊತ್ತಿಲ್ಲವೇ? ನಾನು ಇವ್ರಿಗೆ ಗೌಡ ಹೋಗಿ ಬಿಡು. ಈ ವಿಚಾರದಲ್ಲಿ ಒಂದೇನು ತಪ್ಪಿಲ್ಲಪ್ಪ. ಎಲ್ಲ ಈ ಮುಟ್ಟಿದೆ. ಎಲ್ಲ ಅವ್ರನ್ನ ಕೇಳ್ಕೊಂಡಿದ್ರ? ಸಾಕಮ್ಮ, ಇಲ್ಲಿಗೆ ಬಿಟ್ಟು ಬಿಡು. ನಾನು ಬೇಡ ಬೇಡ ಅಂದೆ, ಈ ಮಣ್ಣು ಮುಟ್ಟಿ ಕೇಳಿಲ್ಲ. ಅವಾಗ ಸುಳ್ಳು ಹೇಳ್ತಿದ್ರು. ಈಗ ನಿಲ್ಲಿಸ್ಬಿಡಿ, ನಮಗೂ ಇಷ್ಟ ಇಲ್ಲ. ಆ ಮಗನಿಗೆ ಚೆನ್ನಾಗಿ ಓದಿಸಿ